ನಮಸ್ಕಾರ ವೀಕ್ಷಕರೇ, ನಮ್ಮ ಜನ ಹೆಂಗೆ ಅಂದರೆ ಸೈಲೆಂಟ್ ಆಗಿದ್ದರೆ ಗಾಂಧಿ ಅಂತಾರೆ, ಇನ್ನೂ ಏನು ಬೇಕಾದರೂ ಅಂತಾರೆ. ವೈಲೆಂಟ್ ಆಗಿದ್ದರೆ ದುರಾಂಕಾರಿ ಅಂತಾರೆ. ಹೆಂಗಿರಬೇಕು ಅನ್ನೋದೇ ಕಷ್ಟ. ದೇಶದ ಬಗ್ಗೆ ಮಾತಾಡಿದ್ರೆ ಓ ಬಾರಿ ಅಂತಾರೆ. ಗಲ್ಲಿ ಬಗ್ಗೆ ಮಾತಾಡಿದ್ರೆ ನಿನ್ನ ನಾಲೆಡ್ಜ್ ಇಷ್ಟೇ ಅಂತಾರೆ. ನಿಜಕ್ಕೂ ಹೇಗೆ ಬದುಕಬೇಕನ್ನೋದನ್ನು ಬೇರೆಯವರಿಂದ ಶಹಬಾಷ್ಗಿರಿ ತೊಗೊಂಡು ಬದುಕಬೇಕಾ ಅನ್ನೋಂಥ ಪ್ರಶ್ನೆ ಬಂದಿದೆ. ಯಾಕೆ ಈ ಮಾತು ಅಂದರೆ, ಇವತ್ತು ಸಮಾಜದಲ್ಲಿ ಲೆಫ್ಟಿಸ್ಟು, ರೈಟಿಸ್ಟು, ಬಲಪಂಥೀಯ, ಎಡಪಂಥೀಯ ಇವುಗಳ ಚರ್ಚೆ ಜಾಸ್ತಿ ನಡೀತಿದೆ. ಆದರೆ ನಿಜವಾಗ್ಲೂ ಯುದ್ಧ ನಡೀತಿಬೇಕಾಗಿರೋದು ರೈಟ್ ವರ್ಸಸ್ ರಾಂಗ್ ನಡುವೆ. ಜನ ಅದನ್ನೇ ಮರ್ತುಬಿಟ್ಟಿದ್ದಾರೆ. ಪತ್ರಕರ್ತ ಅಜಿತ್ ಹನುಮಕ್ಕನವರ ಹೊಸ ಮನೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಒಂದು ಸುದ್ದಿ ವೈರಲ್ ಆಯಿತು. ಲಾಯರ್ ಅನ್ನುವಂತಹ ಅಥವಾ ಲಾಯರ್ ಅನಿಸಿಕೊಂಡವರು ಅಥವಾ ಲಾಯರ್ ಹುದ್ದೆಯಿಂದ ಅಮಾನತುಗೊಂಡಿರುವಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾರೆ. ಅಜಿತ್ ಹನುಮಕ್ಕನವರಿಗೆ ಶುಭಾಶಯವನ್ನು ಹೇಳ್ತಾ, ಅವರನ್ನು ಹಾಗೆಯೇ ಅವರ ಕುಟುಂಬವನ್ನು ಟೀಕಿಸುತ್ತಾ, ಒಂದು ಖಾಸಗಿ ಸಂಸ್ಥೆಯೊಂದರ ಜೊತೆಯಲ್ಲಿ ಅಜಿತ್ ಹನುಮಕ್ಕನವರ ಪತ್ನಿ ಸಹನಾ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ. ಅಕ್ರಮವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಕೋಟಿ ಹಣವನ್ನು ಪಡೆದ್ರು ಅಂತ. ಮನೆ ಕಟ್ಟೋದಕ್ಕೂ ಅದೇನೋ ಅಂತಾರಲ್ಲ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಅಂತ. ಹೀಗಾಗಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಇಂಥದ್ದೊಂದು ಸುದ್ದಿ ವೈರಲ್ ಆಗುತ್ತೆ. ಸತ್ಯಾಸತ್ಯತೆ ಏನು ಅಂತ ನೋಡಿದಾಗ, ಲಾಯರ್ ಎನಿಸಿಕೊಂಡಂತಹ ಆ ವ್ಯಕ್ತಿ ಮಾಡಿರುವ ಆರೋಪ, ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಸ್ಥಾಪನೆ ಆಗಿ 15 ವರ್ಷ ಆಯಿತು. ವರ್ಷಕ್ಕೊಂದು 500ರಿಂದ 600 ಕೋಟಿ ವ್ಯವಹಾರ ನಡೆಯುತ್ತೆ, ಇಲ್ಲ ಅಂತಲ್ಲ. ನಡೆಯದೇ ವ್ಯವಹಾರ 500-600 ಕೋಟಿ ಆದಾಗ 15 ವರ್ಷಕ್ಕೆ ಎಷ್ಟಾಗುತ್ತೆ? ಆತ ಮಾಡಿರುವಂಥ ಆರೋಪ 22,000 ಕೋಟಿಗೂ ಅಧಿಕ. ಅಲ್ಲದೆ ಖಾಸಗಿ ಸಂಸ್ಥೆಯೊಂದು, ಅದರಲ್ಲಿ ಅಜಿತ್ ಹನುಮಕ್ಕನವರ ಪತ್ನಿ ಸಹನಾ ಕೂಡ ಅದರಲ್ಲಿ ಸದಸ್ಯರಾಗಿದ್ದರು, ಬಿಸ್ನೆಸ್ಸನ್ನು ಮಾಡ್ತಿದ್ರು. ಈ ಹಿಂದೆ BJP ಸರ್ಕಾರ ಇದ್ದಾಗ ಸಾಕಷ್ಟು ಅಕ್ರಮಗಳನ್ನ ಆಯಿತು. ಈಗ ಸಂತೋಷ್ ಲಾಡಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದಾರೆ, ಅವರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಎಸ್, ಇರಲಿ. ನಿಜಕ್ಕೂ ಆ ಬಯೋಮೆಟ್ರಿಕ್ ಮಷಿನ್ ಅಥವಾ ಕಂಪ್ಯೂಟರ್ ಉಪಕರಣಗಳ ಟೆಂಡರ್ ಏನು ಅಂತ ನೋಡಿದಾಗ ಆ ವ್ಯಕ್ತಿ ಮಾಡಿರುವಂಥ ಆರೋಪವೇ ಸುಳ್ಳು. ಯಾಕೆಂದರೆ ಆ ಟೆಂಡರೇ ರದ್ದಾಗೋಗಿದೆ. ಮಂಡಳಿಯ ಕ್ಷೇತ್ರ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಹಾಜರಾತಿ ದಾಖಲಾತಿಗೆ ಬಯೋಮೆಟ್ರಿಕ್ ಮಷಿನ್ಗಳನ್ನು ಕ್ಷೇತ್ರ ಕಚೇರಿಗಳಲ್ಲಿ ಅಳವಡಿಸಲು ಉಲ್ಲೇಖ 3ರ ಅನ್ವಯ ಕಾರ್ಯಾದೇಶ ನೀಡಲಾಗಿತ್ತು. ಸದರಿ ನೀಡಿರುವ ಕಾರ್ಯಾದೇಶ ಬಯೋಮೆಟ್ರಿಕ್ ಸಿಸ್ಟಮ್ ವಿತ್ ಆಕ್ಸೆಸ್ ಕಂಟ್ರೋಲ್ ಕ್ಷೇತ್ರ ಕಚೇರಿಗಳಲ್ಲಿ ಸದ್ಯಕ್ಕೆ ರದ್ದುಗೊಳಿಸಲು ನಿರ್ಣಯಿಸಿರುವುದರಿಂದ ಸದರಿ ನೀಡಿರುವ ಕಾರ್ಯಾದೇಶ ಅದರ ನಂಬರ್ ಸಂಖ್ಯೆ 15/10/2022 ಅನ್ನು ಹಿಂಪಡೆಯಲಾಗಿದೆ ಹಾಗೂ ಬಯೋಮೆಟ್ರಿಕ್ ಮಷಿನ್ಗಳನ್ನು ಯಾವುದೇ ಕೆಲಸ ಕಾರ್ಯಗಳಿಗೆ ಕ್ರಮ ಕೈಗೊಳ್ಳಬಾರದೆಂದು ಈ ಮೂಲಕ ತಿಳಿಸಲಾಗಿದೆ. ಇಲ್ಲಿ ಆ ಟೆಂಡರೇ ಆಗಿಲ್ಲ. ಎಸ್, ಒಂದಷ್ಟು ದಾಖಲೆಗಳನ್ನು ಅದನ್ನು ಸರಿಯಾಗಿ ವೆರಿಫಿಕೇಷನ್ ಮಾಡ್ದೇ ಅದನ್ನಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅನವಶ್ಯಕವಾಗಿ ವಿಡಿಯೋವನ್ನು ಆ ಲಾಯರ್ ಅನ್ಸ್ಕೊಂಡವ್ರು ಮಾಡಿದ್ರು. ಆ ನಂತರದಲ್ಲಿ ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನು ಮಾಡಿದ್ರು. ಆದರೆ ಸತ್ಯಾಸತ್ಯತೆಯನ್ನು ತಿಳ್ಕೋ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ವೀಕ್ಷಕರೇ, ಇದು ಖಂಡಿತವಾಗಿಯೂ ಅಜಿತ್ ಹನುಮಕ್ಕನವರ ಪರವಾದ ವಿಡಿಯೋ ಅಲ್ಲ, ಆದರೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತನ ಪರವಾದ ವಿಡಿಯೋ. ಸುಮಾರು 2-2.5 ದಶಕಗಳ ಕೆಲಸ. ಹಾಗೆಯೇ ಅವರ ಪತ್ನಿ ಕೂಡ ಸ್ಯಾಟಲೈಟ್ ಚಾನಲ್ಗಳಲ್ಲೇ ಅಂದರೆ ನುರಿತ ಪತ್ರಕರ್ತರಾಗಿ ಸುಮಾರು 1.5-2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಕೆಲಸ ಬಿಟ್ಟ ಮೇಲೆ ಬಿಸ್ನೆಸ್ ಮಾಡೋರು ತಪ್ಪೇನು? ಅಜಿತ್ ಹನುಮಕ್ಕನವರು ಯಾವುದೋ ಚಾನಲಲ್ಲಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಹೆಂಡತಿ ಯಾವ ಕೆಲಸನೂ ಮಾಡಬಾರ್ದಾ? ಈ ರೀತಿ ಪ್ರಶ್ನೆಗಳು, ಈ ರೀತಿ ಚರ್ಚೆಗಳು ಇದೀಗ ಶುರುವಾಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪತ್ರಕರ್ತನನ್ನು ಟಾರ್ಗೆಟ್ ಮಾಡೋಕ್ಕೆ ಮುಖ್ಯವಾದ ಉದ್ದೇಶ ಒಂದು, ಧರ್ಮಸ್ಥಳದ ವಿಚಾರದಲ್ಲಿ ಪ್ರಾಮಾಣಿಕತೆಯನ್ನು ತೋರಿದ್ದು ಒಂದಷ್ಟು ಜನರಿಗೆ ಸಹಿಸಕ್ಕಾಗಿಲ್ಲ. ಮತ್ತೊಂದು ಕಡೆ ಖ್ಯಾತ ಚಿತ್ರನಟನೊಬ್ಬ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋದಾಗ ಆ ಪತ್ರಕರ್ತ ತೆಗೆದುಕೊಂಡಂಥ ನೇರ ನುಡಿಯ ಮಾತುಗಳನ್ನು ಆ ಚಿತ್ರನಟನ ಅಭಿಮಾನಿಗಳಿಗೂ ಸಹಿಸೋಕ್ಕಾಗಲಿಲ್ಲ. ಹೀಗಾಗಿ ಯಾವುದೋ ಒಂದು ನ್ಯೂಸ್ ಸಿಕ್ಕಿದ ತಕ್ಷಣ ತಗೊಂಡು ಓಜ್ ಅದನ್ನ ವೈರಲ್ ಮಾಡಾಕ್ತಾರೆ ಅಂದರೆ ಅದರ ಹಿಂದೆ ಮುಂದೆನ ನಿಜಕ್ಕೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮುಖ್ಯವಾಗಿ ಅಜಿತ್ ಹನುಮಕ್ಕನವರ್ ಮತ್ತು ಅವರ ಪತ್ನಿ, ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರು. ಅಲ್ಲದೆ ಖಾಸಗಿ ಸಂಸ್ಥೆಯೊಂದನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ನಾನು ಆ ಸಂಸ್ಥೆಯ ಹೆಸರನ್ನು ತೆಗೆದುಕೊಂಡಿಲ್ಲ, ಆ ಲಾಯರ್ ಹೆಸರನ್ನು ಕೂಡ ತೆಗೆದುಕೊಂಡಿಲ್ಲ. ಯಾಕಂದರೆ ಈಗಾಗಲೇ ಈ ಪ್ರಕರಣ ಕೋರ್ಟ್ ಕಟಕಟೆಯಲ್ಲಿದೆ.
ನ್ಯಾಯಾಲಯ, ಆ ಖಾಸಗಿ ಸಂಸ್ಥೆ ಆ ಲಾಯರ್ನ ವಿರುದ್ಧ, ಲಾಯರ್ ಅನ್ಸ್ಕೊಂಡವರ ವಿರುದ್ಧ 2 ಕೋಟಿಯ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಬರಬೇಕೀಗ ಕೋರ್ಟ್ಗೆ, ಕೋರ್ಟ್ ಕಟಕಟೆಯಲ್ಲಿ ನಿಂತ್ಕೊಂಡು ಕೊಡಬೇಕು ತಮ್ಮ ಹತ್ರ ದಾಖಲಾತಿಗಳೇನು, ತಾವು ಹೇಗೆ ಈ ಸುದ್ದಿಯನ್ನು ಮಾಡಿದ್ರಿ ಅಂತ. ಇತ್ತೀಚೆಗೆ ತಾನು ಲಾಯರ್ ಅಷ್ಟೇ ಅಲ್ಲ, ನಾನು ಮೀಡಿಯಾ ಅಂದ್ಬಿಟ್ಟು ನ್ಯೂಸ್ ಚಾನಲ್ ಬೇರೆ ಮಾಡ್ತೀನಿ ಅಂತ ಹೋಗವ್ರಂತೆ. ಗೊತ್ತಿಲ್ಲ, ಮಾಡಲಿ, ಸಂತೋಷ, ಅದು ಅವರವರ ಕೆಪಾಸಿಟಿ. ಯಾಕೆಂದರೆ ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧ ಖಾಲಿ ಡಬ್ಬ ಅಲ್ಲಾಡಿಸೋದೇ ಅವ್ರ ಕೆಲಸ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕೆಂದರೆ ಆ ವ್ಯಕ್ತಿ ಹೇಳಿರುವ ಯಾವ ಪ್ರಕರಣವನ್ನು ಕೂಡ ಯಾವ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದುವರೆಗೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಅಂಥದ್ದೇನಾದ್ರು ಇದ್ದರೆ ಹೇಳ್ಬೋದು, ಏನೋ ಇದೆ ಕಂಟೆಂಟು ಅಂತ. ಖಾಲಿ ಡಬ್ಬ ಅಂತ ಜನ ಹೇಳ್ತಾರೆ. ವೀಕ್ಷಕರೇ, ಸರಿಯನ್ನು ಸರಿ, ತಪ್ಪನ್ನು ತಪ್ಪು ಅಂತ ಹೇಳೋದೇ ತಪ್ಪು ಅನ್ನೋದಾದರೆ ಸಮಾಜದಲ್ಲಿ ಮಾತನಾಡೋದೇ ಕಷ್ಟ. ನಿಜಕ್ಕೂ ತಲುಪೋರಿಗೆ ಈ ಸುದ್ದಿ ತಲುಪಿರುತ್ತೆ, ಯಾರಿಗೆ ಮುಟ್ಬೇಕು ಅದು ಮುಟ್ಟಿರುತ್ತೆ. ವೀಕ್ಷಕರೇ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದೇ ತಪ್ಪ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಆ ಲಾಯರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.